ರಾಕ್ಷಸ ಸೈನ್ಯದ ಮಧ್ಯದಲ್ಲಿ ಒಬ್ಬ, ಅವನೇ ಅಕಂಪನ ಅಂತ. ಇವನೊಬ್ಬ ಮಾತ್ರ ಯಾಗೋ ತಲೆಮರೆಸ್ಕೊಂಡ್ಬಿಟ್ಟ. ತಲೆಮರೆಸ್ಕೊಂಡು ಸೀದಾ ಓಡಿದ. ಎಲ್ಲಿಗೆ ಅಂದ್ರೆ ಸಮುದ್ರ ದಾಟಿ ಆ ಕಡೆ, ಸಮುದ್ರವನ್ನ ದಾಟಿ ಆ ಕಡೆ ಲಂಕೆಗೆ ಹೋದ. ಲಂಕೆಗೆ ಹೋಗಿ ರಾವಣನಿಗೆ ವಿಷಯ ತಿಳಿಸಿದ. ನೋಡಿ, ಇಲ್ಲಿವರೆಗೆ ರಾವಣ ನಿಶ್ಚಿಂತೆಯಿಂದ ಇದ್ದ. ಯಾಕಂದ್ರೆ ರಾವಣನ ಹೆಸರು ಕೇಳಿದ್ರೆ ಎಲ್ಲ ನಡಗುತ್ತಾ ಇದ್ರು. ಇನ್ನು ರಾವಣನ ಸುದ್ದಿಗಾದ್ರೂ ಬರುವವರು ಯಾರು? ರಾವಣನ ಕಡೆಯವರು ಸುದ್ದಿಗಾದ್ರೂ ಬರೋದ್ಯಾರು? ಯಾರು ಬರುವವರಿಲ್ಲ. ಇವತ್ತು ಈ ರೀತಿ ಆಗೋಗಿದೆ. ಅದಕ್ಕೆ ಅಕಂಪನ ತಾನು ಓಡಿ ಹೋದ. ಓಡಿ ಹೋಗಿ ರಾವಣನಿಗೆ ವಿಷಯ ತಿಳಿಸ್ತಾನೆ. ಶರಾ ರಾಮೇಣ ಸುಸೃಷ್ಟ ರುಗ್ಮ ಪುಂಗಾ ಪತತ್ರಿಣ ಸರ್ಪಾ ಪಂಚಾನನ ಭೂತ್ವ ಭಕ್ಷಯಂತಿ ಸ್ಮ ರಾಕ್ಷಸಾನ್. ಒಂದು ವರ್ಣನೆ ಮಾಡ್ತಾನೆ. ಏನು ಯುದ್ಧ ರಾಮಚಂದ್ರನಂತೂ, ಒಬ್ಬೊಬ್ಬ ಭಯಂಕರ ಯುದ್ಧ ಅಂತ. ಅವನು ಸಾಮಾನ್ಯ ಮನುಷ್ಯ ಅಲ್ಲ. ಯಾಕಂದ್ರೆ ರಾಮ ಒಂದು ಬಾಣ ಬಿಡ್ತಾನೆ ಅಂತ ಹೇಳಿದ್ರೆ ಆ ಬಾಣ ಆಗಿರೋಲ್ಲ ಅಂತ ಹೇಳ್ತಾನೆ. ಆ ಬಾಣ ರಾಕ್ಷಸರ ಬಳಿಗೆ ಬರಬೇಕಾದ್ರೆ 5 ಹೆಡೆ ಸರ್ಪ ಆಗಿರ್ತದೆ. 5 ಹೆಡೆಯ ಸರ್ಪ ಆಗಿ ಬಂದು ಒಬ್ಬೊಬ್ಬ ರಾಕ್ಷಸನ ಪ್ರಾಣ ಹಿಡಿತಾ ಇತ್ತು. ಆ ರೀತಿ ಬಾಣ ಪ್ರಯೋಗ ಮಾಡ್ತಾ ಇದ್ದ ರಾಮಚಂದ್ರ ಅಂತ ಅಕಂಪನ ತಾನು ಹೇಳ್ತಾನೆ. ಏನ ಸ ಗಚ್ಚಂತಿ ರಾಕ್ಷಸ ಭಯಕರ್ಷಿತಾ ತೇನ ತೇನ ಸ್ಮ ಪಶ್ಯಂತಿ ರಾಮಮೇ ವಾಗ್ರತ ಸ್ಥಿತಹಂ. ಯಾವ ರೀತಿ ಆಗಿತ್ತಲ್ಲಿ ಪರಿಸ್ಥಿತಿ ಅಂತ ಹೇಳಿದ್ರೆ, ಒಬ್ಬ ರಾಮ ಇದ್ದದ್ದು, ಆದರೆ ರಾಕ್ಷಸರಿಗೆ ಆ ರಾಮನ ಬಾಣದ ಪರಿಚಯ ಆಗಿ ಒಂದೊಂದು ಪೆಟ್ಟು ತಿಂದು ಎಷ್ಟು ಹೆದರಿ ಹೋಗಿದ್ರು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಹೋಗಿ ನಿಲ್ತಾರೆ ಅಲ್ಲೆಲ್ಲ ರಾಮನನ್ನ ನೋಡ್ತಾ ಇದ್ರು. ರಾಮನನ್ನ ನೋಡಿ ಹೆದರಿ ಪ್ರಾಣ ಬಿಡ್ತಾ ಇದ್ರು. ಹೀಗೆ ರಾಮಚಂದ್ರ ಮಹಾಪರಾಕ್ರಮಿಯಾಗಿ ಯುದ್ಧ ಮಾಡಿದ ಅಂತ ಹೇಳಿದ್ರು. ಅಸಾಧ್ಯ ಕುಪಿತೋ ರಾಮ ವಿಕ್ರಮೇಣ ಮಹಾಯಶಾಹ ಹೇಳ್ತಾರೆ. ಅಕಂಪನ ಹೇಳ್ತಾನೆ, ನೋಡು ರಾವಣ, ರಾಮಚಂದ್ರನನ್ನ ಯುದ್ಧ ಮಾಡಿ ಸೋಲಿಸ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಅಂತ. ಅಸಾಧ್ಯ, ಸಾಧ್ಯವೇ ಇಲ್ಲ, ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಆಪಯಕಾಯಾಸ್ತು ಪೂರ್ಣಾಯ ವೇಗಂ ಪರಿಹರೇಚ್ಛರೈಹಿ. ನೋಡಬೇಕಿದ್ರೆ ಗಂಗಾ ನದಿ ಅಂತ ಭಯಂಕರವಾದ ವೇಗವುಳ್ಳಂತಹ ಗಂಗಾ ನದಿಯನ್ನಾದರೂ ಬಾಣ ಬಿಟ್ಟು ಹೇಗೋ ನಿಲ್ಲಿಸಬಹುದು. ಆದರೆ ರಾಮನ ಬಾಣದ ವೇಗವನ್ನ, ರಾಮನ ಯುದ್ಧದ ವೇಗವನ್ನ ತಡಿಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ರಾಮ ಮನಸ್ಸು ಮಾಡಿದ ಅಂದ್ರೆ ಏನನ್ನ ಬೇಕಾದ್ರೂ ಮಾಡಿಬಿಡ್ತಾನೆ. ಸಮುದ್ರ ಬೇಕಾದ್ರೂ ಒಣಗಿಸಿ ಬಿಟ್ಟಾನು, ಅಥವಾ ಗ್ರಹ ನಕ್ಷತ್ರ ತಾರಕೆಗಳು ಅವುಗಳನ್ನೆಲ್ಲ ನಿಲ್ಲಿಸ್ಬಿಡ್ತಾನೆ. ಎಲ್ಲ ತಾಕತ್ತಿದೆ. ಅಂದ್ರೆ ರಾಮಚಂದ್ರ ಅಪರಿಮಿತವಾದ ಸಾಮರ್ಥ್ಯವುಳ್ಳವ ಅಂತ ಅಕಂಪನ ಒಬ್ಬ ದೈತ್ಯ ತಾನು ಹೊಗಳುತ್ತಾ ಇದ್ದಾನೆ. ಅವನು ನೋಡಿದ್ದು ರಾಮನ ಪರಾಕ್ರಮ ಬರೀ 1 ಗಂಟೆ ಮಾತ್ರ. ಅಂದ್ರೆ ನೋಡಿ, 1 ಗಂಟೆ ಪರಾಕ್ರಮವನ್ನ ಕಂಡು ಇಷ್ಟು ಹೊಗಳುತ್ತಾ ಇದ್ದಾನೆ. ಯಾರ ಮುಂದೆ? ರಾವಣನ ಮುಂದೆ. ಇಲ್ಲಿವರೆಗೆ ರಾವಣನ ಮುಂದೆ ಇನ್ನೊಬ್ಬರನ್ನ ಹೊಗಳಿದ್ದಿಲ್ಲ, ರಾವಣನನ್ನ ಬಿಟ್ಟು ಇನ್ನೊಬ್ಬರನ್ನ ಹೊಗಳಿದ್ದಿಲ್ಲ ಯಾವ ರಾಕ್ಷಸನು ಕೂಡ. ಮೊದಲ ಬಾರಿಗೆ ಹೊಗಳುತ್ತಾ ಇದ್ದಾನೆ. ರಾವಣನ ಮುಂದೆ ರಾಮನ ಇದು ಪ್ರಶಂಸೆ, ಸ್ತೋತ್ರ ನಡೀತಾ ಇದೆ. ಇಷ್ಟು ಮಾಡಿ ಹೇಳ್ತಾನೆ ಅಕಂಪನ, ನೋಡು, ನೀನು ರಾಮನನ್ನ ಸೋಲಿಸಬಹುದು ಅಂತಿದ್ರೆ ಒಂದೇ ಒಂದು ಉಪಾಯದಿಂದ. ಏನದು ಅಂತ ಹೇಳಿದ್ರೆ, ಭಾರ್ಯ ತಸ್ಯೋತ್ತಮ ಲೋಕೆ ಸೀತಾ ನಾಮ ಸುಮಧ್ಯಮ. ಅವನಿಗೊಬ್ಳೆ ಹೆಂಡ್ತಿದ್ದಾಳೆ, ಸೀತೆ ಅಂತ. ಅವಳಾದರೂ ಸುಂದರಿ ಅಂದ್ರೆ ಮಹಾಸುಂದರಿ, ಅತ್ಯಂತ ಸುಂದರಿ, ಸುಮಧ್ಯಮ, ಒಳ್ಳೆ ನಡುವಿನವಳು ಅಂತ. ಒಳ್ಳೆ ನಡುವಿನ ಹೆಣ್ಣವಳು. ತಸ್ಯಾಪಹರ ಭಾರ್ಯಾಂತ್ವಂ ತಂ ಪ್ರಮಥ್ಯ ಮಹಾವನೆ ಸೀತೆಯ ರಹಿತೋ ರಾಮೋ ನಚೈವಹಿ ಭವಿಷ್ಯತಿ. ನೀನು ಆ ಸೀತೆಯನ್ನ ಕದ್ಕೊಂಡ್ ಬಾ. ಸೀತೆಯನ್ನ ಕದ್ಕೊಂಡು ಬಂದೆ ಅಂತ ಹೇಳಿದ್ರೆ 2 ನಿನಗೆ ಲಾಭ. ಒಂದೇನು ಅಂದ್ರೆ ನಿನಗೆ ಒಳ್ಳೆ ಹೆಣ್ಣು ಸಿಕ್ಕಿದ್ಲು. 2ನೇದೇನು ಅಂತ ಹೇಳಿದ್ರೆ ರಾಮಚಂದ್ರ ಬದುಕುದಿಲ್ಲ. ರಾಮನಿಗೆ ಸೀತೆ ಅಂದ್ರೆ ಅಷ್ಟು ಇಷ್ಟ. ಸೀತೆಯನ್ನ ಬಿಟ್ಟು ಅವನು ಯಾವತ್ತೂ ಇರಲ್ಲ. ರಾಮಚಂದ್ರ ಸತ್ತು ಹೋಗ್ತಾನೆ. ಅದಕ್ಕೆ ಯುದ್ಧ ಮಾಡದೆ ನೀನು ರಾಮಚಂದ್ರನ ಸಾಯಿಸಬಹುದು ಅಂತ ಹೇಳಿದ್ರೆ ಇರುವುದೊಂದೇ ಉಪಾಯ. ಏನಂದ್ರೆ ಸೀತೆಯನ್ನು ಕದ್ಕೊಂಡ್ಬಿಡುದು. ಇದು ಅಕಂಪನ ಹೇಳಿದ. ಈ ಮಾತನ್ನ ಕೇಳಿದಂತಹ ರಾವಣನಿಗೆ ಅವನಿಗೆ ಮೊದಲೇ ಹೆಣ್ಣು ಹುಚ್ಚು. ಯಾವಾಗ ಸೀತೆ ಸುದ್ದಿ ಸುಕ್ಕಿತು, ಅವನಿಗೆ ಸೀತೆಯದು ಮೊದಲಿಂದಲೂ ಪರಿಚಯ. ಯಾಕಂದ್ರೆ ಸೀತಾ ಸ್ವಯಂವರಕ್ಕೆ ಇವನು ಹೋಗಿದ್ದ, ಈ ರಾವಣನು ಹೋಗಿದ್ದ. 20 ಕೈಯಿಂದ ಬೆಲ್ಲಿ ಎತ್ತಲಿಕ್ಕೆ ಹೋಗಿದ್ದ. 20 ಕೈಯಲ್ಲ ಅವನಿಗೆ, 20 ಕೈಯಿಂದ ಎತ್ತಲಿಕ್ಕೆ ಹೋದ್ರೂ ಕೂಡ ಸಾಧ್ಯವಾಗದೆ ಬೆವರು ಸುರಿಸಿ ತಲೆ ತಿರುಗಿ ಕೆಳಗೆ ಬಿದ್ದು ಮುಖ ಕೆಳಗೆ ಹಾಕೊಂಡು ಬಂದಿದ್ದ. 20 ಮುಖ ಕೆಳಗೆ ಹಾಕೊಂಡು ಬಂದಿದ್ದ ಸ್ವಯಂವರದಿಂದ. ಅದಕ್ಕೋಸ್ಕರ ಒಂದು ಕಣ್ಣಿತ್ತು, ಅದಕ್ಕೆ ಸರಿಯಾಗಿ ಇವಾಗ ಅಕಂಪನ ಬೇರೆ ಹೇಳ್ತಾ ಇದ್ದಾನೆ. ಹೌದಲ್ವಾ, ಒಂದು ಕೈ ನೋಡಿಬಿಡೋಣ ಅಂತ ಕಾಣಿಸ್ತು. ಆದರೆ ಒಬ್ಬನೇ ಹೋಗ್ಲಿ ಭಯ.
ರಾಮಚಂದ್ರನಿಗೆ ಹೆಸರು ಕೇಳ್ತಾ ಇದ್ದಾಗ ಭಯ. ಅದಕ್ಕೆ ಸಹಾಯ ಮಾಡ್ಲಿಕ್ಕೆ ಯಾರಾದರೂ ಇದ್ರೆ ಅಂತ ಯೋಚನೆ ಮಾಡಿದ ಕೂಡಲೇ ಅವನಿಗೆ ಕಂಡದ್ದು ಮಾರೀಚ. ಯಾಕಂದ್ರೆ ಅವನೊಬ್ಬ ಸ್ವಲ್ಪ ಅನುಭವಸ್ಥ, ರಾಮಚಂದ್ರನ ಬಗ್ಗೆ ಸ್ವಲ್ಪ ಅನುಭವ ಉಳ್ಳವನು. ಅದಕ್ಕೋಸ್ಕರ ಸೀದಾ ಅವನ ಹತ್ರ ಬಂದ. ಅವನಾದ್ರೂ ಎಲ್ಲಿದ್ದಾನೆ ಅಂದ್ರೆ ಗೋಕರ್ಣದಲ್ಲಿ ಬಂದು ಕೂತಿದ್ದಾನೆ. ಗೋಕರ್ಣದಲ್ಲಿ ತಪಸ್ವಿಯ ವೇಷದಲ್ಲಿ ಮಾರೀಚ ಇದ್ದಾನೆ. ಅಲ್ಲಿಗೆ ಬಂದ, ಸೀದಾ ಪುಷ್ಪಕ ವಿಮಾನವನ್ನೇರಿ ಬಂದ ಗೋಕರ್ಣಕ್ಕೆ ಬಂದು ತಾನು ಹೇಳ್ತಾನೆ, ನೋಡು ಹೀಗೆ ಇಡೀ ನಮಗೆಲ್ಲ ಉಪದ್ರ ಕೊಡ್ತಾ ಇದ್ದಂತೆ ರಾಕ್ಷಸರಿಗೆಲ್ಲ ರಾಮಚಂದ್ರ. ಅದಕ್ಕೆ ಅವನ ಹೆಂಡತಿ ಸೀತೆ ಅಂತೆ, ತುಂಬಾ ಸುಂದರಿ ಅಂತೆ, ಅವಳನ್ನ ಕದ್ಕೊಂಡು ಬರಬೇಕು ಅಂತ ನನ್ನ ಇಚ್ಛೆ, ಅದಕ್ಕೆ ನೀನು ಸಹಾಯ ಮಾಡಬೇಕು ಅಂತ. ಮಾರೀಚ ಈ ಮಾತು ಕೇಳಿದ ಕೂಡಲೇ ಒಮ್ಮೆ ಹೀಗೆ ರಾವಣನನ್ನು ನೋಡ್ತಾನೆ. ನೋಡಿ ಹೇಳ್ತಾನೆ, ಆಖ್ಯಾತೆ ಕೇನವಾ ಸೀತಾ ಮಿತ್ರ ರೂಪೇಣ ಶತ್ರುಣ. ಒಂದೇ ಮಾತು ಹೇಳ್ತಾನೆ, ನಿನಗೆ ಸೀತೆ ಹೆಸರು ಯಾರು ಹೇಳಿದ್ದು? ಸೀತೆ ವಿಷಯ ಯಾರು ಹೇಳಿದ್ದು? ಯಾವನವನು? ನಿಜವಾಗಲೂ ಅವನ ಮಿತ್ರ ಅಲ್ಲ, ಶತ್ರು ಅವನು ಅಂತ ಹೇಳಿದ. ಒಂದೇ ಮಾತಿದೆ, ನಿನ್ನ ಮಿತ್ರ ರೂಪದ ಶತ್ರು ಅವನು. ಯಾಕೆ ಅಂತ ಹೇಳಿದ್ರೆ, ಪ್ರೋತ್ಸಾಹಿಸಿ ಎಚ್ಚತ್ವಂ ಸತಶತ್ರು ರಸಂಶಯಂ. ಈ ಕೆಲಸದಲ್ಲಿ ರಾಮಚಂದ್ರನ ಸುದ್ದಿಯಲ್ಲಿ, ಅದು ಕೂಡ ರಾಮನ ಹೆಂಡತಿ ವಿಷಯದಲ್ಲಿ ಕೈ ಹಾಕುವುದು, ಯಾರಾದರೂ ನಿನಗಿದು ಪ್ರೋತ್ಸಾಹ ಮಾಡ್ತಾ ಇದ್ದಾರೆ, ಇಂಥ ಕೆಟ್ಟ ಉಪದೇಶಗಳನ್ನು ಕೊಡ್ತಾ ಇದ್ದಾರೆ ಅಂದ್ರೆ ಖಂಡಿತ ಅವನು ನಿನ್ನನ್ನು ಕೊಲ್ಲಿಕ್ಕೆ ಉಪಾಯ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನೋಡು, ನಾನು ಹೇಳ್ತೇನೆ, ರಾವಣ ಅನುಭವ ಉಳ್ಳವ, ಅನುಭವಿಸ್ತಾನ. ನನ್ನ ಅನುಭವದಿಂದ ಹೇಳ್ತೇನೆ, ಬೇಡ, ಈ ವಿಷಯ ಬೇಡ, ಬಿಟ್ಬಿಡಿದ ನಾನು. ಯಾಕಂದ್ರೆ ಸುಖ ಸುಪ್ತಸ್ಥಿತಿ ರಾಜನ್ ಪ್ರಹೃತಂ ಕೇನ ಮೂರ್ಧ. ಎಂತ ಮಾತಾಡ್ತಾನೆ ಅಂದ್ರೆ, ಅಲ್ಲಯ್ಯ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದ, ನಿನ್ ತಲೆ ಮೇಲೆ ಯಾರು ಬಂದು ಹೊಡೆದ್ರು ಅಂತ ಹೇಳ್ತಾರೆ. ವಾಲ್ಮೀಕಿಗಳ ಈ ಮಾತುಗಳು ಬಹಳ ಸುಂದರ. ಆರಾಮ ಮಲ್ಕೊಂಡಿದ್ದ, ನಿನ್ ತಲೆ ಯಾರು ಬಂದು ಹೊಡೆದ್ರು, ಆದ್ರೆ ಇಲ್ಲಿವರೆಗೆ ನಿನ್ನ ಹೆಂಡತಿಯರೊಟ್ಟಿಗೆ ಆರಾಮಾಗಿದ್ಯಾ, ಈಗ ಎಲ್ಲಾ ಬಿಟ್ಟು ಯಾವುದೋ ಹುಡುಗಿ ಕತೆಗೆ ಹೋಗಿದ್ರೆ ಆದ್ರೆ ನಿನ್ಗೇನು ಆಗ್ತಾ ಇರ್ಲಿಲ್ಲ, ರಾಮನ ಪತ್ನಿ ವಿಷಯದಲ್ಲಿ ಕೈ ಹಾಕ್ಲಿಕ್ಕೆ ಹೋಗಿದ್ಯಲ್ವ, ಆಗುದಲ್ಲ ಹೋಗುದಲ್ಲ. ಇದಕ್ಕೆ ಕೈ ಹಾಕಿದೆ ಅಂದ್ರೆ ಮಹಾ ಅಪಾಯ, ಜೀವಕ್ಕೆ ಅಪಾಯ, ನಿನಗೆ ಮಾತ್ರ ಅಲ್ಲ ಇಡೀ ರಾಕ್ಷಸ ವಂಶಕ್ಕೆ ಅಪಾಯ ಉಂಟು. ಬೇಡ ಬಿಡು, ಈ ವಿಷಯ ಬೇಡ, ಬಿಟ್ಬಿಡಿದಾನ ಅಂತ ಹೇಳ್ತಾನೆ. ಸೀತೆ ವಿಷಯಕ್ಕೊಂದು ಕೈ ಹಾಕ್ಬೇಡ, ರಾಮನ ಸುದ್ದಿಗೊಂದು ಹೋಗ್ಬೇಡ, ನಿನ್ ಪಾಡಿಗೆ ನೀನು. ನಿನಗೆ ಬೇಕಾದಷ್ಟು ಹೆಂಡಂದ್ರಿದ್ದಾರೆ, ಒಬ್ರಲ್ಲ ಇಬ್ರಲ್ಲ, 100 ಮಂದಿ ಇದ್ದಾರೆ, ಅವರೊಟ್ಟಿಗೆ ಆರಾಮಾಗಿರು. ತ್ವಂ ಸ್ವೇಷು ದಾರೇಶು ರಮಸ್ವ ನಿತ್ಯಂ ರಾಮ ಸಭಾರ್ಯೋ ರಮತಾಂ ಮನೇಶು. ನಿನ್ನ ಪಾಡಿಗೆ ನಿಂಗೆ ಲಂಕೆಗೆ ಹೋಗಯ್ಯ, ನೀನ್ ಹೆಂಡತಿಯರೊಟ್ಟಿಗೆ ಆರಾಮಾಗಿರು, ರಾಮ ಅವನ ಹೆಂಡತಿಯೊಟ್ಟಿಗೆ ಕಾಡಲ್ಲಿರ್ಲಿ, ಈ ಸುದ್ದಿಯೇ ಬೇಡ ಅಂತ ಹೇಳಿ ಬೈದು ಕಳಿಸ್ಕೊಟ್ಟ. ರಾವಣ ಮತ್ತೆ ವಿಮಾನ ಏರಿ ವಾಪಸ್ ಬಂದ ಲಂಕೆಗೆ. ಯಾಕವನಿಗೆ ಯಾರು ಸಹಾಯ ಮಾಡೋರಿಲ್ಲ. ಮತ್ತೆ ಲಂಕೆಗೆ ಬಂದ ಆರಾಮ ಕೂತ. ಇಷ್ಟಾಗಬೇಕಾದ್ರೆ ಆ ಕಡೆ ಖರ, ದೂಷರ, ತ್ರಿಶಿರ, 14,000 ರಾಕ್ಷಸರು ಇವರೆಲ್ಲಾ ಸತ್ತೋದ್ರಲ್ವಾ. ಇವರೆಲ್ಲಾ ಸತ್ತದ್ದನ್ನ ನೋಡಿದ್ಲು ಈ ಶೂರ್ಪನಖ. ಯಾಕಂದ್ರೆ ಇವ್ರು ಕಣ್ಮುಂದೆ ಎಷ್ಟು ಆಗಿದ್ದು, ಒಂದ್ ಕಡೆ ಮೂಗು ತುಂಡಾಗಿದೆ, ಕಿವಿ ತುಂಡಾಗಿದೆ, ಅದರೊಟ್ಟಿಗೆ ರಾಕ್ಷಸರು ಬೇರೆ ಹೊರಟೋದ್ರು. ಅದನ್ನ ನೋಡಿ ತಡಿಲಿಕ್ಕಾಗದೆ ಲಂಕೆಗೆ ಇವಳು ಬಂದ್ಲು. ಲಂಕೆಗೆ ಬಂದು ನೋಡ್ತಾಳೆ, ರಾವಣ ಆರಾಮ ಕುಡ್ಕೊಂಡು ತಾನು ಸ್ತ್ರೀಯರೊಟ್ಟಿಗೆ ಆರಾಮಾಗಿದ್ದಾನೆ. ನೋಡಿ ಚೆನ್ನಾಗಿ ಬೈತಾಳೆ, ನೀನು ಒಬ್ಬ ರಾಜನ, ಎಲ್ಲಿ ಏನಾಗ್ತಾ ಇದೆ ಅಂತ ನಿನಗೆ ಗೊತ್ತುಂಟ? ಯಾವತ್ತು ಕೂಡ ಹೇಳ್ತಾಳೆ, ಯೇಷಾಂ ಚಾರಾಶ್ಚ ಕೋಶಶ್ಚ ನಯಶ್ಚ ಜಯತಾಂಬರ ಅಸ್ವಾಧೀನೋ ನರೇಂದ್ರಾಣಾಂ ಪ್ರಾಕೃತಸ್ಥೈ ಜನೇ ಸಮಾಹ. ನೋಡಿ, ಯಾವತ್ತು ಸಾಮಾನ್ಯ ಮನುಷ್ಯರಿಗೂ ಒಬ್ಬ ರಾಜನಿಗೂ ಏನು ವ್ಯತ್ಯಾಸ ಗೊತ್ತುಂಟ? ಇಷ್ಟೇ ವ್ಯತ್ಯಾಸ. ಅಲ್ಲ, ನಾನು ಅರಮನೆಯಲ್ಲಿದ್ದೇನೆ, ಅಯ್ಯೋ ದುಡ್ಡಿರುವವರು ಅರಮನೆಯಿಂದ ಮನೆ ಕಟ್ಬಹುದು, ಅದಕ್ಕೇನು ನಿನ್ಗೆ ಆ ರಾಜನಾಗಬೇಕು ಅಂದಿಲ್ಲ. ರಾಜನ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಬೇರೆ ಯಾರಿಗೂ ಇಲ್ಲದ ಗೂಢಚರರು ಅವರ ಹತ್ರ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಬೇರೆ ಯಾರಿಗೂ ಇಲ್ಲದೆ ಇರುವಂತಹ ಕೋಶಾಗಾರ ಅವರ ಹತ್ರ ಇರುತ್ತದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉಪಾಯಗಳು ಅವರ ಹತ್ರ ಇರುತ್ತದೆ. ಜಯ ಅವರ ಕೈಯಲ್ಲಿರ್ತದೆ. ಇಷ್ಟು ಯಾರ ಕೈಯಲ್ಲಿರ್ತದೋ ಅವನನ್ನ ರಾಜ ಅಂತ ಕರೀತಾರೆ. ನೀನು ನೋಡಿದ್ರೆ ನಿನಗೆ ಏನೂ ಗೊತ್ತಿಲ್ಲ, ನಿನ್ನ ಗೂಢಚರರು ನಿದ್ರೆ ಮಾಡ್ತಾ ಇದ್ದಾರೋ ಒಂದು ಗೊತ್ತಿಲ್ಲ, ಏನಾಗತಾ ಇದೆ ಒಂದು ನಿನಗೆ ಗೊತ್ತಿಲ್ಲ. ನಿನ್ನ ಪಾಡಿ ನೀನು ಮತ್ತನಾಗಿ ಹೆಣ್ಮಕ್ಳೊಟ್ಟಿಗೆ ಕುಡ್ಕೊಂಡು ಮೆರಿತಾ ಇದೆಯಲ್ವಾ, ಸ್ವಲ್ಪನಾದ್ರೆ ನಿನಗಿದೆಯಾ, ಏನಾಗಿದೆ ಅಂತ ಗೊತ್ತಿದ್ಯಾ ಅಂತ ಹೇಳಿ ಚೆನ್ನಾಗಿ ಬೈತಾಳೆ. ಇಷ್ಟು ತಂಗಿ ಬೈದಾಗ ರಾವಣ ಕಣ್ಣೆತ್ತಿ ನೋಡ್ತಾನೆ, ಮೂಗಿಲ್ಲ, ಕಿವಿ ಇಲ್ಲ. ಹೇಳ್ತಾನೆ, ನಿನ್ ಮೂಗಿಗೇನಾಯ್ತು ಅಂತ, ಕಿವಿಗೇನಾಯ್ತು ಅಂತ. ಅವಾಗ ಅವಳು ಹೇಳ್ತಾಳೆ, ಹತಾನ್ ಏಕೇನ ರಾಮೇಣ ಖರಶ್ಚ ಸಹ ದೂಷಣ ಋಷೀಣಾಂ ಅಭಯಂ ದತ್ತಂ ಕೃತ ಕ್ಷೇಮಾಶ್ಚ ದಂಡಕಾಹ ದರ್ಶಿಚಂಚ ಜನಸ್ಥಾನಂ ರಾಮೇಣ ಕ್ಲಿಷ್ಟ ಕರ್ಮಣ. ನೋಡು,
ನನ್ನ ಮೂಗಿನ ಕತೆ ಹೋಗ್ಲಿ, ಕಿವಿ ಕತೆ ಹೋಗ್ಲಿ. 14,000 ರಾಕ್ಷಸರು, ಖರ, ದೂಷರ, ತ್ರಿಶಿರ ಇವರೆಲ್ಲ ಸತ್ತೋದ್ರು ಒಬ್ಬ ರಾಮನಿಂದ. ಅದು ಕಾಡಾಡಿಯಾದ ರಾಮನಿಂದ. ಇಡೀ ಜನಸ್ಥಾನ ಅಂದ್ರೆ ಆ ಖರ ದೂಷಣ ಎಲ್ಲ ವಾಸ ಮಾಡ್ತಾ ಇದ್ದಂತಹ ಒಂದು ಜಾಗ. ಅದನ್ನೇ ನಾವಿವತ್ತು ನಾಸಿಕ ಅಂತ ಕರಿತೇವೆ. ನಾಸಿಕ್ ಅದರ ಹತ್ತಿರ ಅದೇ ಪಂಚವಟಿಯ ಸ್ಥಳ ಅದು. ಅಲ್ಲಿ ಇಷ್ಟು ಇಡೀ ಜನಸ್ಥಾನ ಏನಿದೆ ಅದೇ ಬಲಾತ್ಕಾರ ಮಾಡಲ್ಪಡ್ತು ರಾಮಚಂದ್ರನಿಂದ. ಆಗಿರಬೇಕಾದ್ರೆ ನೀನು ಏನೂ ಗೊತ್ತಿಲ್ಲದಿದ್ದವನಾಗಿಲ್ಲ ಕೂತಿದ್ಯಲ್ವ. ರಾಮ ನೋಡಿದ್ರೆ ಅನ್ನಲ್ಲದ ಪರಾಕ್ರಮದಿಂದ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಚೆನ್ನಾಗಿ ಹೇಳಿದ. ಇವನು ಕೇಳ್ತಾನೆ, ಯಾರದು ರಾಮ ಅಂದ್ರೆ ಏನು ಕತೆ ಗೊತ್ತಿಲ್ದಿದ್ದವನಾಗ ರಾವಣ ಕೇಳ್ತಾನೆ. ಅದಕ್ಕೆ ಎಲ್ಲವನ್ನ ಹೇಳ್ತಾಳೆ. ರಾಮ ಅಂದ್ರೆ ಮಹಾಪರಾಕ್ರಮಿ, ಅವನ ತೋಳು ಹೀಗಿದೆ, ಅವನ ಕಣ್ಣು ಹೀಗಿದೆ. ಶೂರ್ಪನಖ ಮಾಡುವ ವರ್ಣನೆ ಇದು, ರಾಮನ ವರ್ಣನೆ. ಅಷ್ಟು ಮಾಡಿ ಇನ್ನೊಂದು ಹೇಳ್ತಾಳೆ, ಅವನ ಪಕ್ಕದಲ್ಲಿ ಅವನ ಹೆಂಡತಿ ಒಬ್ಬಳಿದ್ದಾಳೆ, ಇನ್ನಿಲ್ಲದ ಸುಂದರಿ ಅವಳು ಅಂತ. ಕುರೂಪಿ ಅಂತಲ್ಲ, ಮತ್ತೆ ಅಲ್ಲಿ ಹೋಗಿ ಸುಮ್ಮನೆ ಹೇಳಿದ್ದು. ಇಲ್ಲಿ ಹೇಳ್ತಾಳೆ, ತವಾನು ರೂಪ ಭಾರ್ಯಾಸ ತ್ವಂಚ ತಸ್ಯಾಹ ಪತಿರುವರಹ. ನಿನಗೆ ಯೋಗ್ಯಳಾದ ಪತ್ನಿ ಅವಳು, ಅವಳಿಗೆ ಯೋಗ್ಯನಾದ ವರ ನೀನು. ನಿಜವಾಗಲೂ ಕೂಡ ನಿನಗೆ ಹೇಳಿ ಮಾಡಿಸಿದಾಗಿದ್ದಾಳೆ ಅವಳು. ತಾಂತು ವಿಸ್ತೀರ್ಣ ಜಘನಾಂ ಪೀನೋತ್ತುಂಗ ಪಯೋಧರಾಂ ಭಾರ್ಯಾರ್ಥೇತು ತವೋ ನೇತುಂ ಉದ್ಯತಾಹಂ ವರಾನನಾಥ್. ನನಗೆ ಏನಿಚ್ಛೆ, ನಾನು ಯಾಕೋಸ್ಕರ ಹೋದದ್ದು ಗೊತ್ತುಂಟಾ? ನೋಡಿ, ಇವಾಗೆಲ್ಲ ಕಥೆಯೇ ಬೇರೆ, ಶೂರ್ಪನ ಕಥೆಯೇ ಬೇರೆ ಮಾಡಿಬಿಟ್ಟಿದ್ದಾಳೆ ಈಗ. ಇಲ್ಲಿ ಬಂದೇ ಇರೋದು, ನಾನು ಹೋದದ್ದು ಯಾಕೋಸ್ಕರ ಗೊತ್ತುಂಟಾ? ಆ ಸೀತೆಯನ್ನ ನಿನಗೋಸ್ಕರ ಕರ್ಕೊಂಡು ಬರೋಣ ಅಂತ ಹೋದದ್ದು. ಅಲ್ಲಿ ಕನ್ನಡದ ಕಥೆ ಎಲ್ಲ ಹೇಳ್ತಾ ಇರೋ ಕಥೆ ಬೇರೆ. ಅಂಥ ಸುಂದರಿಯಾದಂತಹ ಹೆಣ್ಣು ನಿನಗೇ ಸಿಗಬೇಕು ಅಂತ ನಾನು ನಿನಗೋಸ್ಕರ ಕರ್ಕೊಂಡು ಬರ್ಲಿಕ್ಕೆ ಹೊರಟಿದ್ದು. ಆ ರೀತಿ ಸೀತೆಯನ್ನ ನಾನು ಕರ್ಕೊಂಡು ಬರ್ಲಿಕ್ಕೆ ಹೊರಟ್ರೆ ನನಗೆ ನೋಡಿ ಇಂಥ ಅವಸ್ಥೆ ಮಾಡಿಬಿಟ್ಟ ಆ ರಾಮ, ಆ ಲಕ್ಷ್ಮಣರು ಇಂಥ ಅವಸ್ಥೆಯನ್ನು ಮಾಡಿಬಿಟ್ರು ಅಂತ ಹೇಳ್ತಾ, ಶೀಘ್ರಂ ಉದ್ರಿಯತಾಂ ಪಾದೋ ಜಯಾರ್ಹ ದಕ್ಷಿಣ. ಬೇಗ ಹೊರಡು ಅಂತ ಹೇಳ್ತಾನೆ. ಶೂರ್ಪನಖ ಹೇಳ್ತಾಳೆ, ನೋಡು ಬೇಗ ಹೋಗು, ಸೀತೆಯನ್ನ ಕದ್ಕೊಂಡು ಬಾ, ರಾವಣನನ್ನ ಗೆಲ್ಲು. ಇವತ್ತಿನಿಂದಲೇ ನಿನ್ನ ಜಯದ ಯಾತ್ರೆ ಪ್ರಾರಂಭ ಆಗಲಿ. ಯಾಕಂದ್ರೆ ಆ ಸೀತೆ ನಿನಗೆ ಸಿಗದೆ ನಿನಗೆ ಏನು ಸಿಕ್ಕಿದ್ರೂ ಪ್ರಯೋಜನ ಇಲ್ಲ. ಈ ರೀತಿ ಆ ರಾವಣನ ತಲೆಯನ್ನು ಇನ್ನಷ್ಟು ಕೊರೆದು ಬಿಟ್ಲು. ಅವನ ಅಕಂಪನ ಒಂದಷ್ಟು ಬಂದು ಹೇಳಿದ್ದ, ಆದರೆ ಅದು ಇಷ್ಟು ಎಫೆಕ್ಟಿವ್ ಆಗಿರಲಿಲ್ಲ. ಅದರಿಂದಾಗಿ ಅದು ಅಂಥ ಕೆಲಸ ಮಾಡಲಿಲ್ಲ. ಆದರೆ ಈ ಶೂರ್ಪನಖೆ ಬಂದು ಎಷ್ಟಂದ್ರೂ ಹೆಣ್ಣಲ್ವಾ, ಹೆಣ್ಣಾದ್ರಿಂದ ಇನ್ನೂ ಸ್ವಲ್ಪ ರಂಗಾಗಿ ಹೇಳಿದ್ದು. ಇಷ್ಟು ರಂಗಾಗಿ ಹೇಳಿದ ಕೂಡಲೇ ರಾವಣನಿಗೆ ಮೊದಲೇ ಅವನ ಹೆಣ್ಣು ಕಾಮಕ, ಈಗಂತೂ ಅವಳು ಇನ್ನಷ್ಟು ಸೀತೆ ಹಾಗಿದ್ದಾಳೆ ಹೀಗಿದ್ದಾಳೆ, ನಿನಗೆ ಅನುರೂಪಳಾದವಳು, ನೀನೇ ಅವನಿಗೆ ಸರ್ವಾದ ವರ, ಹಾಗೆ ಹೀಗೆ ಅಂತ ಹೇಳಿದಾಗ, ಓ ನಾನು ವರ ಅಂತ ಮಂಡೆಗೆ ಬಂತೀನಿ. ಅವಳು ವಧು, ನಾನು ವರ ಅಂತ. ವರ ಅಂತಾದ್ಮೇಲೆ ವಧು ಕರ್ಕೊಂಡ್ಬರ್ಲೇಬೇಕಲ್ವಾ. ಅದಕ್ಕೋಸ್ಕರ ತಾನು ಮತ್ತೆ ಪುಷ್ಪಕ ವಿಮಾನ ಏರಿ ಹೊರಟ. ಎಲ್ಲಿಗೆ ಅಂದ್ರೆ ಸೀತೆ ಇದ್ದಲ್ಲಿಗಲ್ಲ. ಯಾಕಂದ್ರೆ ಭಯ, ರಾಮನ್ ಭಯ. ನೋಡಿ, ರಾವಣ ನಿಜವಾಗಿ ಧೈರ್ಯವಂತ ಅಲ್ಲ, ಮತ್ತೆ ಪುಕ್ಕುಲವನು, ಪುಕ್ಕು ಸ್ವಭಾವದವ. ಯಾವತ್ತು ನೋಡಿ ಧೈರ್ಯವಂತರು ಯಾರಾಗಿರ್ತಾರೆ ಅಂದ್ರೆ ಸಜ್ಜನರು ಮಾತ್ರ. ದುಷ್ಟರಿಗೆ ಯಾವತ್ತು ಸಹಜವಾದ ಧೈರ್ಯ ಇರೋಲ್ಲ. ಅವರಿಗಿರುವ ಧೈರ್ಯ ಎಲ್ಲ ಎಂತದ್ದು ಅಂದ್ರೆ ಕೃತ್ರಿಮವಾದ ಧೈರ್ಯ. ಕೈಯಲ್ಲಿ ಒಂದು ಚಾಕು ಇರಬೇಕು, ಅಥವಾ ಒಂದು ಕತ್ತಿ ಇರಬೇಕು, ಅಲ್ಲ ಗನ್ ಇರಬೇಕು. ಇದೆಲ್ಲ ಕೃತ್ರಿಮವಾದ ಧೈರ್ಯ. ಅದೆಲ್ಲಾದ್ರೂ ಕಳೆದೋಯ್ತು ಅಂದ್ರೆ ಇವ್ರಿಗೆ ಧೈರ್ಯ ಇಲ್ಲ, ಮತ್ತೆ ಓಡಿ ಹೋಗ್ತಾರೆ, ಮತ್ತಲ್ಲಿರೋಲ್ಲ ಅಂತ ಹೇಳಿದ್ರೆ ಇದೆಲ್ಲ ಬರೀ ಪುಕ್ಕುಲುತನ. ಅಂಥ ಪುಕ್ಕ ಇವನು ರಾವಣ. ಅದಕ್ಕೋಸ್ಕರ ತನಗೆ ಹೋಗ್ಲಿಕ್ಕೆ ಭಯ. ಅದಕ್ಕೋಸ್ಕರ ಸೀದಾ ಮತ್ತೆ ಹೋದ ಮಾರೀಚನ ಹತ್ರ, ಗೋಕರ್ಣಕ್ಕೆ. ಗೋಕರ್ಣಕ್ಕೆ ಹೋಗಿ ಮತ್ತೆ ತಾನು ಹೇಳಿಕ್ ಶುರು ಮಾಡಿದ, ನೋಡು ಆ ರಾಮ ಇದ್ದಾನಲ್ವಾ, ಅಂಥವನಲ್ಲ ಇಂಥವನಲ್ಲ. ರಾಕ್ಷಸರಿಗೆ, ಇಡೀ ರಾಕ್ಷಸ ಕುಲಕ್ಕಲ್ಲ, ಇಡೀ ಜಗತ್ತಿಗೆ ಅವನು ಕಂಟಕ. ರಾಮಚಂದ್ರ ಇಡೀ ಜಗತ್ತಿಗೆ ಉಪದ್ರ ಕೊಡ್ತಾ ಇದ್ದಾನವನು. ಅಶೀಲ, ಕರ್ಕಶ, ತೀಕ್ಷ್ಣ, ಮೂರ್ಖ, ಲುಬ್ಧ, ಅಜಿತೇಂದ್ರಿಯ. ನಡತೆ ಸರಿ ಇಲ್ಲ. ಕರ್ಕಶಃ, ಮಹಾಕ್ರೂರಿ. ಮಾತಾಡೋದು ಅಷ್ಟೇ ತುಂಬಾ ಕಟುಕವಾದ ಮಾತು, ಅಂತಿಂದ ಮಾರ್ಕಲ್ಲ. ಮೂರ್ಖ ಬೇರೆ. ಅಷ್ಟು ಮತ್ತೆ ಇಂದ್ರಿಯ ನಿಗ್ರಹ ಇಲ್ಲ, ಸ್ವಲ್ಪವೂ ಇಂದ್ರಿಯ ನಿಗ್ರಹ ಇಲ್ಲ. ಅದಕ್ಕೆ ಸರಿಯಾಗಿ ಹೇಳ್ತಾನೆ, ಇಲ್ಲದೆ ಇದ್ರೆ ಯಾರಾದ್ರೂ ಕಾಡಿಗೆ ಬರ್ಬೇಕಾದ್ರೆ ಹೆಂಡತಿ ಕಟ್ಕೊಂಡ್ ಬರ್ತಾನೆ. ಅಲ್ಲಿ ನೋಡಿ, ಇವನಿಗೊಂದು ಪಾಯಿಂಟ್ ಇದೆ. ಇವನು ತಪಸ್ಸಿನ ವೇಷದಲ್ಲಿ ಬಂದಿದ್ದಾನೆ, ತಪಸ್ವಿ ಆಗಿರ್ತೇನೆ ಅಂತ ಹೇಳ್ಬೇಕಾದ್ರೆ ಹೆಂಡತಿ ಬೇಕಾ ಪಕ್ಕದಲ್ಲಿ? ಇದೆಲ್ಲ ಏನು ಅಂತ ಹೇಳಿದ್ರೆ ಹೆಂಡತಿ ಬಿಟ್ಟಿರ್ಲಿಕ್ಕಾಗಲ್ಲ.
14 ವರ್ಷ ಕಾಡಲ್ಲಿ ಇருந்து ಹೋಗಬೇಕಾದ್ರೂ ಕೂಡ ಪಕ್ಕದಲ್ಲಿ ಹೆಂಡತಿ ಬೇಕೇ ಬೇಕು ಅಂತ ಹೇಳಿದ್ರೆ ಇವನ್ ಎಂಥ ಕಾಮುಕ ಇರ್ಲಿಕ್ಕಿಲ್ಲ ರಾಮಚಂದ್ರ. ಅಂದ್ರೆ ನೋಡಿ, ಈ ಮಾರೀಚನದ್ದು ಬೇರೆಯೇ ಅರ್ಥ, ಈ ರಾವಣನದ್ದು ಬೇರೆ ಅರ್ಥ ವಿವರಣೆಗಳೆಲ್ಲದಕ್ಕೂ. ತ್ಯಕ್ತ ಧರ್ಮ ದುಧರ್ಮಾತ್ಮ ಭೂತಾನಾಮ ಹಿತೇರತಃ. ಧರ್ಮ ಇಲ್ಲ, ಏನೂ ಇಲ್ಲ. ಯಾವತ್ತೂ ಎಲ್ರಿಗೂ ಹಿಂಸೆ ಕೊಡುದೇ ಇವನಿಗೆ ಮುಖ್ಯ ಕೆಲಸ. ಏನ ವೈರಂ ವಿನಾರಣ್ಯೇ ಸತ್ವ ಮಾಸ್ಥಾಯ ಕೇವಲ ಇಳಿದಿದ್ರೆ ನೋಡು ಲೆಕ್ಕಾಚಾರ ಮಾಡು. ನನ್ನ ತಂಗಿ ಇವನಿಗೇನಾದ್ರೂ ಮಾಡಿದ್ಲ? ಏನು ಮಾಡದ ನನ್ನ ತಂಗಿಯನ್ನ ವಿನಾಕಾರಣ ಮೂಗು ಕಿವಿ ತೆಗೆದು ಕಳಿಸ್ಕೊಟ್. ನಾವು ಒಂದು ಹೆಣ್ಣು ಅಂತಾನು ನೋಡದೆ, ಯಾರೇ ಆಗ್ಲಿ ಪಾಪ ಹೆಣ್ಣು ಅಂದ್ರೆ ಬಿಟ್ಟು ಬಿಡ್ತಾರೆ. ಅದು ನನ್ನ ತಂಗಿಯನ್ನ ನನ್ನ ತಂಗಿ ಅಂತಾನು ಲೆಕ್ಕಾಚಾರ ಮಾಡಿದೆ, ಒಂದು ಹೆಣ್ಣು ಅಂತಾನೆ ಲೆಕ್ಕಾಚಾರ ಮಾಡಿದೆ, ಮೂಗು ಕಿವಿ ತೆಗೆದು ಕಳಿಸ್ನ ಕೊಟ್ಟನಲ್ಲ. ಅಷ್ಟು ಮಾತ್ರ ಅಲ್ಲ, 14,000 ರಾಕ್ಷಸರು ಇವನಿಗೆ ಏನ್ ಮಾಡಿದ್ರು? ಅಷ್ಟು ಮಂದಿಯನ್ನ ನಾಶ ಮಾಡಿದ್ನಲ್ಲ ಇವನು. ಅದಕ್ಕೋಸ್ಕರ ಇವನನ್ನು ಬಿಡಬಾರ್ದು. ಇವನಿಗೆ ತಕ್ಕ ಶಿಕ್ಷೆ ಕೊಡ್ಲೇಬೇಕು. ಅದಕ್ಕೆ ನಾನು ನಿಶ್ಚಯ ಮಾಡಿ ಬಂದಿದ್ದೇನೆ, ಇವನಿಗೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ. ಅಸ್ಯ ಭಾರ್ಯಾಂ ಜನಸ್ಥಾನ ಸೀತಾಂ ಸುರಸುತೋಪಮಂ ಆನಯಿಷ್ಯಾಮಿ ವಿಕ್ರಮ್ಯ ಸಹಾಯ ಸ್ತತ್ರ ಮೇ ಭವ. ಅದಕ್ಕಾಗಿ ಇವನಿಗೆ ಯಾವ ರೀತಿ ಶಿಕ್ಷೆ ಕೊಡೋದು ಅಂದ್ರೆ ಇನ್ನೇನಲ್ಲ, ಇವನು ಹೆಂಡತಿ ಕದ್ಕೊಂಬರುದು. ನೋಡಿ ಇವನ್ ಶಿಕ್ಷೆ, ರಾವಣ ಕೊಡುವ ಶಿಕ್ಷೆ ಅಂತ ಇದು. ಏನಂದ್ರೆ ಸೀದಾ ಕದ್ಕೊಂಬರುದಂತೆ. ಅದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಮಾರೀಚನಿಗೆ ಹೇಳ್ತಾನೆ. ತತಃ ಪಶ್ಚಾತ್ ಸುಖಂ ರಾಮೇ ಭಾರ್ಯಾಹರಣ ಕರ್ಷಿತೆ ವಿಶ್ರಬ್ದಂ ಪ್ರಹರಿಷ್ಯಾಮಿ ಕೃತಾರ್ಥೇನಾಂತರಾತ್ಮನ. ಯಾವಾಗ ಸೀತೆಯನ್ನು ಕದ್ಕೊಂಡು ಬರ್ತೇನೆ ಮತ್ತೆ ರಾಮನನ್ನು ಬಿಡುವುದಿಲ್ಲ, ರಾಮನನ್ನು ಮುಗಿಸ್ಬಿಡ್ತೇನೆ ಅಂತ. ಈ ಮಾತು ಕೇಳಿದ ಮಾರೀಚ ಮತ್ತೆ ಹೀಗೆ ನೋಡ್ತಾನೆ ರಾವಣನನ್ನ. ಒಮ್ಮೆ ಬುದ್ಧಿವಾದ ಹೇಳಿ ಕಳಿಸ್ಕೊಟ್ಟೆ, ಮತ್ತೆ ಬಂದಿದ್ದಾನೆ. ಯಾರೋ ಇವನಿಗೆ ಸರಿ ತಲೆ ತಿರುಗಿಸಿದ್ದಾರೆ ಅಂತ. ಅದಕ್ಕೆ ಒಂದು ಮಾತು ಹೇಳಿದ ನೋಡಿ ಮಾರೀಚ, ಬಹಳ ಸುಂದರವಾದ ಮಾತು. ಈ ಮಾತು ರಾಮಾಯಣದಲ್ಲಿ ಮಾತ್ರ ಅಲ್ಲ, ಮಹಾಭಾರತದಲ್ಲೂ ಕೂಡ ಬರ್ತದೆ. ಬಹಳ ಪ್ರಸಿದ್ಧವಾದ ಮಾತು. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ. ರಾಜನ್, ಲೋಕದಲ್ಲಿ ಕಿವಿಗೆ ರಂಗಾಗುವ ಹಾಗೆ ಮಾತಾಡುವವರು ಬೇಕಾದಷ್ಟು ಮಂದಿ ಸಿಗ್ತಾರೆ. ಯಾಕಂತ ಹೇಳಿದ್ರೆ ಅವರಿಗೆ ನೀನು ಒಳ್ಳೇದಾಗಬೇಕು ಅಂತಿಲ್ಲ. ನೀನು ಹಾಳಾಗಿ ಹೋಗು, ನೀನು ಒಳ್ಳೇದಾಗಿ, ನನಗೇನಾಗಬೇಕಾಗಿದೆ, ಮತ್ತೆ ನಮ್ಮ ಕೆಲಸ ಆದ್ರೆ ಸರಿ ಅಷ್ಟೆ. ಇದಕ್ಕಾಗಿ ರಂಗಾಗಿ ಮಾತಾಡು. ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ. ಕಿವಿಗೆ ರಂಗಾಗುವಾಗೆ ಮಾತಾಡುವವರು 10 ಮಂದಿ ಸಿಗ್ತಾರೆ. ಆದ್ರೆ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತ ಶ್ರೋತ ಚ ದುರ್ಲಭ ಅಂತ. ಕೇಳಲಿಕ್ಕೆ ಸ್ವಲ್ಪ ಚೆನ್ನಾಗಿರೋಲ್ಲ. ಏನ್ರಿ ಯಾವಾಗ ನೋಡಿದ್ರು ಬೈತಾ ಇರ್ತಾರೆ, ಯಾವಾಗ ನೋಡಿದ್ರು ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಹಾಗಾಯ್ತು ಹೀಗಾಯ್ತು ಹೇಳ್ತಾ ಇರ್ತಾರೆ. ಆದ್ರೆ ನಮ್ಮೊಳ್ಳದೆ ಕೇಳ್ತಾರೆ, ಅದು ಅರ್ಥ ಆಗುದಿಲ್ಲ. ಯಾಕೆ ಹೇಳ್ತಾರೆ ಅದಾಗೋದಿಲ್ಲ. ಅಪ್ರಿಯ ಪಥ್ಯಸ್ಯ, ಪಥ್ಯವಾದ ಮಾತದು ನೋಡಿ. ಯಾವತ್ತು ಮದ್ದು ಕಹಿಯಾಗಿರ್ತದೆ, ಸಿಹಿಯಾಗಿರೋಲ್ಲ. ಸಿಹಿಯಾಗಿರೋದು ಹೊಟ್ಟೆ ನೋವೇ ತಂದು ಕೊಡುದು, ಕಹಿಯಾಗಿರೋದು ಹೊಟ್ಟೆ ನೋವು ಕಳೀತದೆ. ಆದ್ರೆ ನಮ್ಗದು ಇಷ್ಟ ಆಗೋಲ್ಲ. ಅದರಿಂದಾಗಿ ಇದನ್ನು ಹೇಳಲಿಕ್ಕೂ ಯಾರು ಹೋಗಲ್ಲ. ಯಾಕಂದ್ರೆ ಅಯ್ಯೋ ಹೇಳಿ ನಿಷ್ಠೂರ ಆಗುದು ಯಾಕೆ? ನಿಷ್ಠೂರ ಆಗ್ಲಿಕ್ಕೆ ಯಾರು ತಯಾರಿಲ್ಲ. ಅದಕ್ಕೋಸ್ಕರ ವಕ್ತ ಹೇಳುವವರು ಯಾರಿಲ್ಲ, ಕೇಳುವವರು ಅದಕ್ಕಿಂತ ಮುಂಚೆಯೇ ಇಲ್ಲ. ನಿಮ್ಗೆ ಏನೋ ಇಂಥದ್ದು ಹೇಳ್ತಾರೆ ಅಂದ್ರೆ ಬೇಡ ಮಾರ, ಅವ್ರ ಸಹವಾಸ ಬೇಡ. ಅದಕ್ಕೆ ನೋಡಿ ಅವ್ರಿಗೆ ಸುದ್ದಿಗೆ ಹೋಗಲ್ಲ. 1-2 ಸಲ ಹೇಳ್ತೇವೆ, ನೋಡಿ ಆಗ ಮಾಡ್ಬೇಕು ಅಂತ ಹೊರಟಿದ್ದೇನೆ, ಈಗ ಮಾಡ್ಬೇಕು ಹೊರಟಿದ್ದೇನೆ, ನೋಡಿ ಅದು ಮಾಡಿದ್ರೆ ಅಷ್ಟು ಕಷ್ಟ ಉಂಟು, ಇಷ್ಟು ಕಷ್ಟ ಉಂಟು, ಆಗುಂಟು, ಏನೋ ಅದರಲ್ಲಿರುವ ಪ್ರಾಬ್ಲಮ್ ಹೇಳಿದ್ರು ಅಂದ್ರೆ 3ನೇ ಸಲ ಹೇಳಲಿಕ್ಕೆ ಹೋಗಲ್ಲ. ಯಾಕೆ? ಅಯ್ಯೋ ಮನೆ ಏನು ಹೇಳಲಿಕ್ಕೆ ಹೋದ್ರೆ ಏನೋ ಹೇಳ್ತಾರೆ ಇವರು ಅಂತ. ಆ ರೀತಿ ಯಾವತ್ತೂ ನಮಗೆ ಹಿತವಾದ ಮಾತು, ಆದ್ರೆ ಸ್ವಲ್ಪ ಕೇಳಲಿಕ್ಕೆ ಕಠಿಣವಾದ ಮಾತು ಹೇಳುವವರು ಇಲ್ಲ, ಕೇಳುವವರು ಇಲ್ಲ. ನಿನಗಿವಾಗ ಹೇಗಾಗಿದೆ ಅಂದ್ರೆ, ಇಂಥವ್ರು ಕಿವಿಗೆ ರಂಗಾಗಿ ನಿನ್ನನ್ನು ಮಾತಾಡಿ ನನ್ನನ್ನು ಹಾಳು ಮಾಡುವಂಥವ್ರಿದ್ದಾರೆ. ಆದರೆ ನಿನ್ನ ಏಳಿಗೆಯನ್ನು ಬಯಸ್ಲಿಕ್ಕೆ ಮಾತಾಡುವವರು ಯಾರಿಲ್ಲ. ಆದರೆ ನೋಡು, ನಾನಂತ ಮಾತಾಡ್ತೇನೆ, ನನಗೆ ನಿನಗೆ ಒಳ್ಳೇದಾಗಬೇಕು ಆ ಇಚ್ಛೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಅಪಿತೇ ಜೀವಿತಾಂತಾಯ ನೋತ್ಪನ್ನ ಜನಕಾತ್ಮಜ. ಎಂಥ ಮಾತು ಹೇಳ್ತಾನೆ ಮಾರೀಚ ಅಂತ ಹೇಳಿದ್ರೆ, ಏನಯ್ಯ ಸೀತೆ ನಿನ್ನನ್ನು ಸಾಯಿಸ್ಲಿಕ್ಕೆ ಹುಟ್ಕೊಂಡಿಲ್ಲ ತಾನೆ? ಒಂದೇ ಮಾತು ಅವನು ಕೇಳಿದ್ದು, ಸೀತೆ ನಿನ್ನನ್ನು ಸಾಯಿಸ್ಲಿಕ್ಕೆ ಹುಟ್ಕೊಂಡಿಲ್ಲ ತಾನೆ? ಅಪಿ ಸೀತಾ ನಿಮಿತ್ತಂಚ ನ ಭವೇದ್ ವ್ಯಸನಂ ಮಹತ್. ಯಾಕಂದ್ರೆ ಸೀತೆ ಬಗ್ಗೆ ನಿನ್ನ ದಿನದಿಂದ ದಿನಕ್ಕೆ ಆಸಕ್ತಿ ಹೆಚ್ಚಾಗುತ್ತಾ ಇರುವುದನ್ನು ನೋಡನೆ ಕಾಣಿಸ್ತಾ ಇದೆ. ಸೀತೆ ನಿನ್ನನ್ನು